ಪರೀಕ್ಷೆಯ ವೇಳೆ ಮತ್ತೊಂದು ಮಹಾ ಎಡವಟ್ಟಾಗಿದೆ. ಪವರ್ ಟಿವಿಯಲ್ಲಿ ಮಾತ್ರ ಈ ಎಕ್ಸ್ಕ್ಲೂಸಿವ್ ಸುದ್ದಿ. ಪಿಡಿಒ ಪರೀಕ್ಷೆಯ ವೇಳೆ ಮತ್ತೊಂದು ಮಹಾ ಎಡವಟ್ಟಾಗಿದೆ. ಪವರ್ ಟಿವಿಯಲ್ಲಿ ಮಾತ್ರ ಈ ಎಕ್ಸ್ಕ್ಲೂಸಿವ್ ಸುದ್ದಿ. ದೃಷ್ಟಿಮಾಂದ್ಯ ಅಭ್ಯರ್ಥಿಗಳಿಗೆ ಹೆಚ್ಚುವರಿ ಸಮಯ ಕೊಟ್ಟಿಲ್ಲ. ರಾಯಚೂರಿನಲ್ಲಿ ಅಭ್ಯರ್ಥಿಗಳು ಮನವಿ ಮಾಡಿದ್ರು ಕೂಡ ನಕಾರವನ್ನ ಮಾಡಿದ್ದಾರೆ. ಪರೀಕ್ಷೆ ಉಸ್ತುವಾರಿ ವಹಿಸಿದ್ದ ಅಧಿಕಾರಿಗಳು ಮಹಾ ಎಡವಟ್ಟನ್ನ ಮಾಡಿದ್ದಾರೆ. ರಾಯಚೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪರೀಕ್ಷಾ ಕೇಂದ್ರದಲ್ಲಿ ಈ ಎಡವಟ್ಟಾಗಿದೆ. 70ಕ್ಕೂ ಅಧಿಕ ಲೋಕೋಮೋಟೋ ಡಿಸಬಿಲಿಟಿ ಅಂಡ್ ಬ್ಲೈಂಡ್ನೆಸ್ ಅಭ್ಯರ್ಥಿಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ. 16 ಮತ್ತು 17ರಂದು ನಡೆದ ಪಿಡಿಒ ಪರೀಕ್ಷೆಗೆ ಅಭ್ಯರ್ಥಿಗಳು ಹಾಜರಾಗಿದ್ರು. ಅಧಿಕಾರಿಗಳು ಅಭ್ಯರ್ಥಿಗೆ ಆವಾಜ್ ಅನ್ನ ಹಾಕಿರುವ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಪಿಡಿಒ ಪರೀಕ್ಷೆಯ ವೇಳೆ ಮತ್ತೊಂದು ಎಡವಟ್ಟಾಗಿದೆ. ನಿನ್ನೆ ಕೂಡ ಗಮನಿಸಿದ್ರಿ, ಪ್ರಶ್ನಾ ಪತ್ರಿಕೆ ಲೀಕ್ ಆಗಿದೆ ಅಂತ ಪರೀಕ್ಷಾರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದರ ಜೊತೆಗೆ ರಸ್ತೆಯನ್ನ ತಡೆ ಹಿಡಿದು ಪ್ರತಿಭಟನೆಯನ್ನ ಮಾಡಿದ್ರು. ಇನ್ನು ಒಂದು ಕೊಠಡಿಯಲ್ಲಿ ನಿನ್ನೆ ನೀವು ಗಮನಿಸಿರ್ಬೋದು, ಸಿಂಧನೂರಿನಲ್ಲಿ ಯಾವ ರೀತಿಯ ಎಡವಟ್ಟಾಯಿತು ಅಂತ. ಒಂದು ಕೊಠಡಿಯಲ್ಲಿ 24 ಜನರನ್ನ ಕೂರಿಸಿ 12 ಜನರಿಗೆ ಮಾತ್ರ ಪರೀಕ್ಷಾ ಪತ್ರಿಕೆಯನ್ನ ನೀಡಲಾಗಿದೆ. ಈಗ ಮತ್ತೊಂದು ಎಡವಟ್ಟನ್ನ ಮಾಡಿದ್ದಾರೆ. ಪಿಡಿಒ ಪರೀಕ್ಷೆಯ ವೇಳೆ ಮತ್ತೊಂದು ಮಹಾ ಎಡವಟ್ಟಾಗಿದೆ. ಕೆಪಿಎಸ್ಸಿ ನಿಯಮದ ಪ್ರಕಾರ 20 ನಿಮಿಷ ಹೆಚ್ಚುವರಿ ಸಮಯ ಕೊಡಬೇಕು, ನಿಯಮನೇ ಇದೆ. ಕೆಪಿಎಸ್ಸಿ ನಿಯಮ ಉಲ್ಲಂಘಿಸಿ ಪರೀಕ್ಷೆಯ ಅಧಿಕಾರಿಗಳು ಉಲ್ಲಂಘನೆ ಮಾಡಿದ್ದಾರೆ. 2 ಪತ್ರಿಕೆಗೆ ಹೆಚ್ಚುವರಿ ಸಮಯ ನೀಡದ ಅಧಿಕಾರಿಗಳು. ಈ ಬಗ್ಗೆ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ದಾರೆ ಪರೀಕ್ಷಾರ್ಥಿಗಳು. ಕೊನೆಯ ಪತ್ರಿಕೆಗೆ ಮಾತ್ರ ಹೆಚ್ಚುವರಿ ಸಮಯದ ಅನುಮತಿ ಇದೆ ಅಂತ ಹೇಳಿದ್ದಾರೆ. ಕಾಲೇಜು ಆಡಳಿತದ ವಿರುದ್ಧ ಅಭ್ಯರ್ಥಿಗಳ ಲಿಖಿತ ದೂರನ್ನ ಕೊಟ್ಟಿದ್ದಾರೆ. ಪ್ರಶ್ನೆ ಮಾಡಿದ ಅಭ್ಯರ್ಥಿಗಳಿಗೆ ಅಧಿಕಾರಿಗಳಿಂದ ಆವಾಜ್ ಹಾಕಲಾಗಿದೆ. ಜೀವನದಲ್ಲಿ ಕೆಪಿಎಸ್ಸಿ ಪರೀಕ್ಷೆ ಬರೆಯದಂತೆ ಮಾಡ್ತೇವೆ ಅಂತ ಆವಾಜ್ ಹಾಕಿದ್ದಾರೆ. ಅಧಿಕಾರಿಗಳ ಆವಾಜ್ ಬಗ್ಗೆ ಪವರ್ ಟಿವಿಯ ಬಳಿ ಅಳಲನ್ನ ತೋಡ್ಕೊಂಡಿದ್ದಾರೆ ನೊಂದ ವಿದ್ಯಾರ್ಥಿಗಳು. ಪವರ್ ಟಿವಿಯ ಜೊತೆಗೆ ಮಾತನಾಡಿ ನ್ಯಾಯಕ್ಕಾಗಿ ಒತ್ತಾಯವನ್ನ ಮಾಡಿದ್ದಾರೆ. ಕೆಪಿಎಸ್ಸಿ ನಿಯಮದ ಪ್ರಕಾರ 20 ನಿಮಿಷ ಹೆಚ್ಚುವರಿ ಸಮಯವನ್ನ ಕೊಡಬೇಕು. ಏನ್ ದೃಷ್ಟಿಮಾಂದ್ಯ ವಿದ್ಯಾರ್ಥಿಗಳಿರ್ತಾರೆ ಅವ್ರಿಗೆ ಹೆಚ್ಚಿಗೆ ಸಮಯವನ್ನ ನಿಗದಿ ಮಾಡಿದೆ, ರೂಲ್ಸ್ನಲ್ಲೇ ಇದೆ. ಆದರೂ ಕೂಡ ಅಧಿಕಾರಿಗಳು ಪರೀಕ್ಷಾರ್ಥಿಗಳ ಮೇಲೆ ಆವಾಜನ್ನ ಹಾಕಿದ್ದಾರೆ. ನಮ್ಮ ಪ್ರತಿನಿಧಿ ನೀಲಕಂಠ ಸ್ವಾಮಿಯ ಜೊತೆ ನೊಂದ ವಿದ್ಯಾರ್ಥಿಗಳು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ನೋಡೋಣ. ಇವತ್ತು ನಿಮ್ದು ಏನಾಯ್ತು ಸರ್? ಅದು ಡಿಗ್ರಿ ಕಾಲೇಜಲ್ಲಿ ಪಿಡಿಒ ಎಕ್ಸಾಮ್ದು ಅದು ಆಕ್ಚುಲಿ ಬ್ಲೈಂಡ್ನೆಸ್ ಅಭ್ಯರ್ಥಿಗಳಿಗೆ ಸರ್, ಲೋಕೋಮೋಟೋ ಮತ್ತೆ ಬ್ಲೈಂಡ್ನೆಸ್ ಅಭ್ಯರ್ಥಿಗಳಿಗೆ ಹಾ ಸರ್ 20 ನಿಮಿಷ ಹೆಚ್ಚುವರಿ ಸಮಯ ಕೊಡಬೇಕು ಸರ್. ಓಕೆ. ಅದು ನಿನ್ನೆ ಪತ್ರಿಕೆ ಕೇಳಿದ್ರು, ನಿನ್ನೆ ಪತ್ರಿಕೆನೂ ಕೊಟ್ಟಿಲ್ಲ, ಧಮಕಿ ಹಾಕಿ ಗೆದರ್ಸಿ ಸುಮ್ಮನೆ ಮಾಡ್ಬಿಟ್ರು. ಇವತ್ತು ಕೇಳಕ್ ಹೋದ್ರು, ಇವತ್ತೇ ಕೊಡ್ಲಿಲ್ಲ. ಲಾಸ್ಟ್ ಎಕ್ಸಾಮ್ ಬರೆಯಕ್ ಅವಕಾಶ ಕೊಟ್ರು ಸರ್ ಅವರು. ಎಲ್ಲ ಇನ್ಸ್ಟ್ರಕ್ಷನ್ ನಾವೆಲ್ಲ ಫುಲ್ ಗಲಾಟೆ ಮಾಡಿದಾಗ ಆಮೇಲೆ ಬರೀಲಿಕ್ಕೆ ಅವಕಾಶ ಕೊಟ್ರು. ಅದು ಮತ್ತೆ ನಾವು ಲಾಸ್ಟ್ ಎಕ್ಸಾಮ್ ಬರೆದ್ರೆ ಅದು ಇದು ಆಗೋದಿಲ್ಲ. ಬರೀಬೇಕು, 2 ಬರೆದ್ರೆ ಕನ್ಸಿಡರ್ ಆಗುತ್ತಾ? ನಾವು ರೈಟಿಂಗ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದೀವಿ ಸರ್. ಯಾರಿಗೆ ಕೊಟ್ರಿ ಸರ್? ಅಲ್ಲಿ ಕೆಪಿಎಸ್ಸಿ ಬರ್ದ್ ಕೊಟ್ಟಿದ್ವಿ, ಅವ್ರು ರಿಶೋಟ್ ಮಾಡಿ ಕೊಟ್ಟಿದ್ದಾರೆ ಕಾಲೇಜ್ನವರು, ಪ್ರಿನ್ಸಿಪಾಲ್ರು. ಓಕೆ. ನಾವು ಕೇಳಿದ್ರೆ ಮಾಹಿತಿ, ಈಗ ಅಂಗವಿಕಲ ಅಭ್ಯರ್ಥಿಗಳಿಗೆ ಹೆಚ್ಚುವರಿ ಸಮಯ ಕೊಡಬೇಕಂತ ಇನ್ಸ್ಟ್ರಕ್ಷನ್ ಅಲ್ಲಿ ಇದೆ. ನೀವ್ ಏನಕ್ಕೆ ಕೊಟ್ಟಿಲ್ಲ? ಇಷ್ಟು ದಿನಾನು ನಾವು ಎಕ್ಸಾಮ್ ಬರ್ದಿದೀವಿ, ಎಲ್ಲಾ ಕಡೆನೂ ಬ್ಲೈಂಡ್ನೆಸ್ ಅಭ್ಯರ್ಥಿಗಳಿಗೆ ಒಂದು 2 ಆಪ್ಷನ್ಸ್ ಇರುತ್ತೆ ಸರ್. ಅದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಒಂದು ನೀವೇ ಲಿಪಿಕಾರನ್ನ ಕರ್ಕೊಂಡು ಬರ್ತಿರೋ, ಇಲ್ಲ ಕೆಪಿಎಸ್ಸಿ ಸಹಾಯ ಬೇಕು ಅಂತ ಕೇಳುತ್ತೆ ಸರ್ ಅದು. ಅವಾಗ ನಾವೆಲ್ಲ ಕೆಪಿಎಸ್ ಅಂತ, ಕೆಲವೊಬ್ರು ಕೆಪಿಎಸ್ ಅಂತ ಕೊಟ್ಟಿದ್ವಿ, ಕೆಲವೊಬ್ರು ಸಹಾಯಕರನ್ನ ಲಿಪಿಕಾರನ್ನ ಕರ್ಕೊಂಡ್ ಬಂದಿದ್ರು ಸರ್. ಅವ್ರಿಗೆ ಯಾರಿಗೂ ಅವಕಾಶ ಕೊಟ್ಟಿಲ್ಲ ಸರ್ ಅವರು. ಓಕೆ. ಈ ತರ ಸಮಸ್ಯೆ ಆಗಿದೆ. ಎಷ್ಟು ಜನ ಇದ್ರು ಸರ್? ಸುಮಾರು ಒಂದು 60-70 ಜನ ಇದ್ರು ನೋಡಿ ಸರ್. ಬ್ಲೈಂಡ್ ಯಾರಿಗೂ ಕೊಟ್ಟಿಲ್ಲ ಸರ್. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನೀಲಕಂಠ ಸ್ವಾಮಿ. ನೀಲಕಂಠ ಸ್ವಾಮಿ, ನಿನ್ನೆ ನೋಡಿದ್ರೆ ಪ್ರಶ್ನೆ ಪತ್ರಿಕೆಯನ್ನ ಕೊಡದೆ ಅಭ್ಯರ್ಥಿಗಳಿಗೆ ಬಹಳ ಕಷ್ಟ ಆಗಿತ್ತು. ಇದೀಗ ದೃಷ್ಟಿಮಾಂದ್ಯ ಅಭ್ಯರ್ಥಿಗಳಿಗೆ ಹೆಚ್ಚುವರಿ ಸಮಯ ನಿಗದಿ ಇದ್ರೂ ಕೂಡ ಇಲ್ಲಿ ಸಿಬ್ಬಂದಿಗಳು ಕೊಡದೆ ಅಭ್ಯರ್ಥಿಗಳ ಏನು ಜೀವನ ಹಾಳು ಮಾಡ್ತಾ ಇದ್ದಾರಾ, ಪರೀಕ್ಷಾರ್ಥಿಗಳ ಜೀವನದ ಜೊತೆ ಆಟ ಆಡ್ತಾ ಇದ್ದಾರಾ ಅಂತ? ನಿಜ ಸಾಹಿತ್ಯ, ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾವು ನೇರವಾಗಿ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಬೇಕಾಗುತ್ತೆ. ಎಲ್ಲೋ ಒಂದ್ ಕಡೆ ಕೆಪಿಎಸ್ಸಿ ಕಲ್ಯಾಣ ಕರ್ನಾಟಕ ಭಾಗದ 97 ಹುದ್ದೆಗಳಿಗೆ ಪಿಡಿಒ ಎಕ್ಸಾಮ್ ಗಳನ್ನ ಕಂಡಕ್ಟ್ ಮಾಡಿತ್ತು. ಆದ್ರೆ ಇದರ ನಿಯಮಗಳನ್ನ ಈ ಒಂದು ಎಕ್ಸಾಮ್ಗೆ ನಿಯೋಜನೆ ಮಾಡಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಏನೇನು ನಿಯಮಗಳು ಇದಾವೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿದೆಯೋ ಇಲ್ವೋ ಗೊತ್ತಿಲ್ಲ, ಅಥವಾ
ನಿಯಮ ಮಾಹಿತಿಗಳನ್ನ ಕೊಟ್ಟಿದ್ರು, ಅದು ತಿಳಿಸಿ ಟ್ರೈನಿಂಗ್ ಕೊಟ್ಟಿದ್ರು ಕೂಡ ಇವರು ಸಿಬ್ಬಂದಿಗಳು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾರೋ ಇಲ್ವೋ ಗೊತ್ತಿಲ್ಲ. ಇವರ ಒಂದು ಎಡವಟ್ಟಿನಿಂದ ಇವತ್ತು ವಿದ್ಯಾರ್ಥಿಗಳ ಜೀವನ ಎಲ್ಲೋ ಒಂದು ಕಡೆ ಹಾಳಾಗಿದೆ ಅಂದ್ರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ನಿನ್ನೆ ಸುಮಾರು 600 ವಿದ್ಯಾರ್ಥಿಗಳು ಪರೀಕ್ಷೆಯಿಂದ ಹೊರಗುಳಿದ್ರು ಅಧಿಕಾರಿಗಳ ಎಡವಟ್ಟಿನಿಂದ. ಅದೇ ಒಂದು ಸಂದರ್ಭದಲ್ಲಿ ಕೂಡ ರಾಯಚೂರು ನಗರದಲ್ಲಿ ಇರ್ತಕ್ಕಂಥ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲೂ ಕೂಡ ಇಂತಹದ್ದು ಒಂದು ಎಡವಟ್ಟಾಗಿರ್ತಕ್ಕಂಥದ್ದು. ಅದು ಏನು ಅಂತಂದ್ರೆ ಇಲ್ಲಿನ ಸಿಬ್ಬಂದಿಗಳು ಇಲ್ಲಿ ಏನೋ ಅಂಧರಿರ್ತಾರೆ ಮತ್ತು ವಿವಿಧ ಡಿಸಬಿಲಿಟಿ ಇರ್ತಕ್ಕಂಥ ಏನೋ ಅಭ್ಯರ್ಥಿಗಳಿಗೆ ಇಲ್ಲಿ ಪರೀಕ್ಷೆಗೆ ಕೂರ್ಸೋದಿಲ್ಲ, ಅವರಿಗೆ ಹೆಚ್ಚುವರಿ ಸಮಯ ನೀಡೋದಿಲ್ಲ ಅಂತಂದ್ರೆ ಏನು ಅರ್ಥ? 2 ಪತ್ರಿಕೆಗಳಿಗೆ ಸಮಯಾವಕಾಶ ನೀಡೋದಿಲ್ಲ, 3ನೇ ಪತ್ರಿಕೆಗೆ ಸಮಯಾವಕಾಶ ನೀಡ್ತಾರೆ ಅಂತಂದ್ರೆ ಎಲ್ಲೋ ಒಂದು ಕಡೆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಸಿಬ್ಬಂದಿಗಳು ಆಟ ಆಡ್ತಾ ಇದ್ದಾರೆ. ಇವರಿಗೆ ಯಾವ ರೀತಿ ಕ್ರಮ KPSC ಕ್ರಮ ಕೈಗೊಳ್ಳುತ್ತೆ? ಮತ್ತು ಈಗಾಗಲೇ ಏನು ನಿನ್ನೆ ನಡೆದಿರತಕ್ಕಂಥ 2 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ KPSC ಏನು ಸೂಕ್ಷ್ಮವಾಗಿ ಗಮನಿಸಿ ಕ್ರಮ ಕೈಗೊಂಡು ಮರುಪರೀಕ್ಷೆ ಮಾಡುತ್ತೆ ಮತ್ತು ಏನು ಸಿಬ್ಬಂದಿಗಳ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಏನು ಡಿಸಬಿಲಿಟಿ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಧಮಕಿ ಹಾಕುವುದು ಅಂತಂದ್ರೆ ಇದು ಎಷ್ಟರ ಮಟ್ಟಿಗೆ ಸಿಬ್ಬಂದಿಗಳು ತಾವು ಅಭ್ಯರ್ಥಿಗಳ ಜೊತೆ ನಡೆದುಕೊಳ್ತಾ ಇದ್ದಾರೆ ಅನ್ನೋದು ಕೂಡ ನಾವು ಗಮನಿಸಬೇಕಾಗುತ್ತೆ. ಅಂದ್ರೆ ಇವರು ಮುಂದಿನ ದಿನಗಳಲ್ಲಿ ನೀವು KPSC ಪರೀಕ್ಷೆ ಬರಿದೇ ಇರೋ ತರ ಮಾಡ್ತೀವಿ ಅಂತಂದ್ರೆ ಅಂದ್ರೆ ಇಲ್ಲಿ ಯಾರು ಅಭ್ಯರ್ಥಿಗಳು ಇವರು ಏನ್ ದಬ್ಬಾಳಿಕೆ ಮಾಡಿದ್ರು ಕೂಡ ಸಹಿಸ್ಕೋಬೇಕು. ಅದು ಯಾವುದೇ ಹೊಸ ನಿಯಮ ಹೇರಿದ್ರು ಕೂಡ ಇವರು ಅವ್ರು ಹೇಳಿದ್ದನ್ನ ಕೇಳಬೇಕು, ಯಾರು ಪ್ರಶ್ನೆ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಪರೀಕ್ಷೆ ನಡೀತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ನೀಲಕಂಠ ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗಾಗಿ.